ರಣಭೀಕರ ಸ್ವರೂಪವನ್ನ ಪಡಿತಾ ಇದೆ ಮಧ್ಯಪ್ರಾಚ್ಯದ ವಾರ್. ಈಗಾಗಲೇ ಈ ಒಂದು ಯುದ್ಧ ಆರಂಭ ಆಗಿ ಎಷ್ಟು ದಿನ ಆಗಿದೆ ಅಂತ ಹೇಳಿ ಗೊತ್ತಿರುವಂತಹ ವಿಚಾರ. ಸುಮಾರು 19ರಿಂದ 20 ದಿನ ಆಗಿರಬಹುದಷ್ಟೇ. ಆದರೆ ಈ ಒಂದು ಯುದ್ಧ ಈಗಲೂ ಕೂಡ ರಣಭೀಕರ ಸ್ವರೂಪವನ್ನ ಪಡಿತಾ ಇದೆಯೇ ಹೊರತು ಇದು ಕಡಿಮೆ ಆಗುವಂತ ಲಕ್ಷಣ ಅಂತೂ ಕಾಣಿಸ್ತಾ ಇಲ್ಲ. ಇರಾನ್ನ 2 ಉನ್ನತ ನಾಯಕರ ಹತ್ಯೆಗೈದಿರುವಂತಹ ಇಸ್ರೇಲ್ ಈಗ ಇರಾನ್ನ ಹಿರಿಯ ಭದ್ರತಾ ನಾಯಕ ಅಲಿ ಲಾರಿಜಾನಿ ಹತ್ಯೆಯಾಗಿದೆ ಅಂತ ಹೇಳಿ ಕನ್ಫರ್ಮ್ ಆಗ್ತಾ ಇದೆ. ಈಗ ಟೆಹರಾನ್ನಲ್ಲಿರುವಂತಹ ಮಗಳ ಮನೆಯಲ್ಲೇ ಲಾರಿಜಾನ್ ಹತ್ಯೆ ಮಾಡಲಾಗಿದೆ. ಲಾರಿಜಾನಿ ಪುತ್ರ ಭದ್ರತಾ ಸಿಬ್ಬಂದಿ ಕೂಡ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯಿಂದ ಇಡೀ ವಸತಿ ಪ್ರದೇಶ ನಾಶ ಆಗೋಗಿದೆ. ಈ ದಾಳಿಯಲ್ಲಿ ಇನ್ನೂ ಹೆಚ್ಚಿನ ಜನ ಮೃತಪಟ್ಟಿರಬಹುದು ಅಂತ ಶಂಕೆ ವ್ಯಕ್ತ ಆಗ್ತಾ ಇದೆ. ಇಸ್ರೇಲ್ ಮಾಡಿರುವಂತಹ ದಾಳಿಯಿಂದ ಇಲ್ಲಿ ಇರಾನ್ನ ಒಬ್ಬ ಪ್ರಮುಖ ಹಾಗೂ ಶಕ್ತಿಶಾಲಿ ನಾಯಕ ಅಂತ ಹೇಳಿನೇ ಇಲ್ಲಿ ಹೆಸರುವಾಸಿಯಾಗಿದ್ರು. ಇದೀಗ ಲಾರಿಜಾನಿ ಅವರನ್ನ ಹತ್ಯೆ ಮಾಡಲಾಗಿದೆ. ಲಾರಿಜಾನಿ ಈಗ ಪ್ರೆಸೆಂಟ್ ಇರುವಂತಹ ನೂತನವಾಗಿ ಆಯ್ಕೆಯಾಗಿರುವಂತಹ ಮುಜ್ತಬಾ ಖಮೇನಿ ಅವರ ಸಲಹೆಗಾರರಾಗಿದ್ರು. ಅವರಿಗೆ ಬಹಳ ಆಪ್ತರಾಗಿದ್ರು. ಅವರಿಗೂ ಕೂಡ ಬಹಳ ಹತ್ತಿರ ಇದ್ದಂತಹ ವ್ಯಕ್ತಿ. ಈಗ ಈ ದಾಳಿಯಿಂದ ಅವರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಇದ್ರ ಬಗ್ಗೆ ಮಾಹಿತಿ ಈಗಾಗಲೇ ಇಸ್ರೇಲ್ ಹಂಚಿಕೊಂಡಿತ್ತು. ಅಧಿಕೃತವಾಗಿ ಅವರನ್ನ ಹತ್ಯೆ ಮಾಡಿದ್ದೀವಿ ಅಂತ ಹೇಳಿ ಇಸ್ರೇಲ್ ಪೋಸ್ಟ್ ಮಾಡುವ ಮೂಲಕ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು. ಈಗ ಕನ್ಫರ್ಮ್ ಆಗ್ತಾ ಇದೆ. ಇಸ್ರೇಲ್ ದಾಳಿಯಿಂದ ಇಡೀ ವಸತಿ ಪ್ರದೇಶ ನಾಶ ಆಗೋಗಿದೆ. ಈ ದಾಳಿಯಲ್ಲಿ ಇನ್ನೂ ಹೆಚ್ಚಿನ ಜನ ಬಹುಶಃ ಸಾವನ್ನಪ್ಪಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಟೆಹರಾನ್ನಲ್ಲಿರುವಂತಹ ಇವರ ಮನೆಯಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಯಿತಂತೆ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಇಸ್ರೇಲ್ ಮಾಡಿರುವಂತಹ ಈ ಭೀಕರ ದಾಳಿಯಿಂದ ಇರಾನ್ನ ಪ್ರಮುಖ ಹಾಗೂ ಶಕ್ತಿಶಾಲಿ ನಾಯಕ, ಅದರಲ್ಲೂ ಕೂಡ ಇತ್ತೀಚೆಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಇಲ್ಲಿನ ಇರಾನ್ನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಅವರಿಗೆ ಬಹಳ ಆಪ್ತರಾಗಿದ್ರು. ಅದಾದ ನಂತರ ಅವರ ಸಲಹೆಗಾರರಾಗಿದ್ರು. ಈ ಹಿಂದೆ ಆಯತುಲ್ಲಾ ಖಮೇನಿ ಅವರ ಸಲಹೆಗಾರರು ಕೂಡ ಆಗಿದ್ರು. ಅದಾದ ನಂತರ ಕೆಲವೊಂದು ಸಂಘಟನೆಗಳ ಮುಖ್ಯಸ್ಥರು ಕೂಡ ಆಗಿದ್ರು ಇರಾನ್ನಲ್ಲಿ. ಆದ್ರೆ ಈಗ ಅವರನ್ನೇ ಟಾರ್ಗೆಟ್ ಮಾಡಿ ಇಸ್ರೇಲ್ ಹತ್ಯೆ ಮಾಡಿ ಬಿಸಾಕಿದೆ. ಈ ಕುರಿತು ಇಸ್ರೇಲ್ ಅಧಿಕೃತವಾಗಿ ಮಾಹಿತಿ ಕೂಡ ಹಂಚಿಕೊಂಡಿತ್ತು. ಆದ್ರೆ ಯಾವುದೇ ಕನ್ಫರ್ಮೇಶನ್ ಇರಲಿಲ್ಲ. ಅದಾದ ನಂತರ ಈಗ ಇರಾನ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೆ, ಒಪ್ಕೊಂಡಿದೆ ಹೌದು ಅಂತ ಹೇಳಿ. ದಾಳಿಯಲ್ಲಿ ಬಹುಶಃ ಇನ್ನೂ ಹೆಚ್ಚಿನ ಜನ ಬಹುಶಃ ಮೃತಪಟ್ಟಿರಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟೆಹರಾನ್ನಲ್ಲಿ ಅವರ ಮನೆ ಇತ್ತು. ಟೆಹರಾನ್ನಲ್ಲಿರುವಂತಹ ಅವರ ಮಗಳ ಮನೆಯಲ್ಲಿ ಲಾರಿಜಾನ್ ಹತ್ಯೆ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಇವರನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ಮಾಡಿತ್ತು ಇಸ್ರೇಲ್. ಹಾಗಾಗಿ ಈ ಒಂದು ದಾಳಿಯಿಂದ ಇದೀಗ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ.